ಹಾಯ್ ಗೈಸ್, ವೆಲ್ಕಮ್ ಟು ಎನ್ಎಸ್ ಕ್ರಿಯೇಷನ್ಸ್ ಅವನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ ಗೌಡ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೇನೆ ಅಂದ್ರೆ ವಾಟ್ಸಪ್ನಲ್ಲಿರುವಂತಹ ಟಾಪ್ 5 ಟ್ರಿಕ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಗೈಸ್. ಹೌದು ಗೈಸ್, ಈ ಟಾಪ್ 5 ಟ್ರಿಕ್ಸ್ಗಳಲ್ಲಿ ಒಂದು ಟ್ರಿಕ್ ಆದರೂ ನಿಮಗೆ ಗೊತ್ತಿಲ್ಲದೇ ಇರುವಂತಹ ಟ್ರಿಕ್ ಇರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಈ ಟಾಪ್ 5 ಟ್ರಿಕ್ಸ್ಗಳಲ್ಲಿ 5 ಟ್ರಿಕ್ಸ್ ಕೂಡ ಸಿಂಪಲ್ ಟ್ರಿಕ್ಸ್ ಆಗಿರುತ್ತೆ, ಬಟ್ ತುಂಬಾ ಯೂಸ್ಫುಲ್ ಟ್ರಿಕ್ ಆಗಿರುತ್ತೆ. ಸೊ ಫಸ್ಟ್ ಟ್ರಿಕ್ ಬಂದೆ, ನಿಮ್ಮ ಒಂದು ಸ್ಟೇಟಸ್ ಬಾರ್ನಲ್ಲಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾರ ನಂಬರ್ಸ್ಗಳನ್ನ ಸೇವ್ ಮಾಡ್ಕೊಂಡಿರ್ತಾರೋ ಅವರು ಅಪ್ಲೋಡ್ ಮಾಡೋ ಸ್ಟೇಟಸ್ಗಳೆಲ್ಲ ನಿಮಗೆ ಶೋ ಆಗುತ್ತೆ. ಸ್ಟೇಟಸ್ಗಳಲ್ಲಿ ಅಪ್ಲೋಡ್ ಮಾಡಿರೋಂಥ ಪಿಕ್ಚರ್ ಆಗಿರ್ಬೋದು ಅಥವಾ ಆರ್ಟಿಕಲ್ ಟೈಪ್ ಮಾಡಿರುವಂಥದ್ದು ಆಗಿರ್ಬೋದು, ಅದು ಎಷ್ಟು ಜಸ್ಟ್ 3 ಸೆಕೆಂಡ್ ಇರುತ್ತೆ. ಅದನ್ನು ಏನಾಗುತ್ತೆ ಅಂದರೆ ಮೂವ್ ಆಗಿಬಿಡುತ್ತೆ. ನೀವು 3 ಬೆರಳಲ್ಲಿ ಆ ಒಂದು ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ನೀವು ಲಾಂಗ್ ಪ್ರೆಸ್ ಮಾಡ್ಕೊಂಡು ಹಿಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಏನಾಗುತ್ತೆ ಅಂದರೆ ಫ್ರೀಸ್ ಆಗಿರುತ್ತೆ. ಡಬಲ್ ಟ್ಯಾಪ್ ಮಾಡಿದ್ರಿ ಅಂದರೆ ಓಪನ್ ಆಗುತ್ತೆ. ನೀವೇನು ಮಾಡ್ತೀರಾ ಅಂದರೆ ಈ ರೀತಿ ಏನು ಮಾಡ್ತೀರಾ ಅಂದರೆ ಹಿಡ್ಕೊತೀರಾ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಹಿಡ್ಕೊಂಡು ಪಿಕ್ಚರ್ನ ಆಗಿರ್ಬೋದು ಕಂಪ್ಲೀಟ್ ನೋಡ್ತೀರಾ ಅಥವಾ ಆರ್ಟಿಕಲ್ನ ಆಗಿರ್ಬೋದು ಓದುತ್ತೀರಾ. ಜಸ್ಟ್ 3 ಬೆರಳಲ್ಲಿ ಟ್ಯಾಪ್ ಮಾಡಿದ್ರೆ ಸಾಕು, ಫ್ರೀಸ್ ಆಗುತ್ತೆ. ಈ ರೀತಿ ಇದೊಂದು ಫಸ್ಟ್ ಟ್ರಿಕ್ ಆಗುತ್ತೆ. ಇದೊಂದು ಬೆಸ್ಟ್ ಟ್ರಿಕ್ ಅಂತಲೇ ಹೇಳ್ಬೋದು. ಇದು ನಿಮಗೆ ಗೊತ್ತಿತ್ತು ಅಂದರೆ ಕಾಮೆಂಟ್ಸ್ನ ಮಾಡಿ. ಮತ್ತು ಸೆಕೆಂಡ್ ಟ್ರಿಕ್ ಬಂದು ನೀವೇನು ಮಾಡೋಕ್ಕಾಗುತ್ತೆ ಅಂದರೆ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಸೆಕೆಂಡ್ ಟ್ರಿಕ್ ಬಂದು ಚಾರ್ಟ್ ನೀವು ಓಪನ್ ಮಾಡ್ತೀರಾ. ಚಾರ್ಟ್ನ ಓಪನ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಟೈಪ್ ಮಾಡ್ಕೊಬೇಕಾಗತ್ತೆ. ನೀವು ಇಲ್ಲಿ ಮೆಸೇಜಸ್ನ ನೀವೇನು ಮಾಡ್ತೀರಾ ಅಂದರೆ ಬಿಗ್ ಲೆಟರ್ ಸ್ಮಾಲ್ ಲೆಟರ್ ಸಮ್ಟೈಮ್ಸ್ ಮಿಕ್ಸ್ ಆಗಿ ಏನಾಗಿರುತ್ತೆ ಟೈಪ್ ಆಗಿಬಿಟ್ಟಿರುತ್ತೆ. ನೀವು ಅದಕ್ಕೆ ಮಾಡೋಕ್ಕಾಗುತ್ತೆ ಅಂದರೆ ಬಿಗ್ ಲೆಟರ್ ಬೇಕು ಅಂದರೆ ಬಿಗ್ ಲೆಟರ್ನ ಚೇಂಜ್ ಮಾಡ್ಕೊಬೋದು, ಸ್ಮಾಲ್ ಲೆಟರ್ ಬೇಕು ಅಂದರೆ ಸ್ಮಾಲ್ ಲೆಟರ್ನ ಚೇಂಜ್ ಮಾಡ್ಕೊಬೋದು. ಅದೇ ರೀತಿ ಅಂದರೆ ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗುತ್ತೆ. ಲಾಂಗ್ ಪ್ರೆಸ್ ಮಾಡ್ಕೊಂಡು ನಂತರ ಲೆಫ್ಟ್ ಸೈಡ್ ಆರೋ ಮಾರ್ಕ್ ಇರುತ್ತಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಕಂಪ್ಲೀಟ್ಲಿ ಸ್ಮಾಲ್ ಲೆಟರ್ಗೆ ಕನ್ವರ್ಟ್ ಆಗಿರುತ್ತೆ. ಸ್ಟಾರ್ಟಿಂಗ್ ಲೆಟರ್ ಬಿಗ್ ಲೆಟರ್ ಆಗಿರುತ್ತೆ ಈ ಒಂದು ಸೆಕೆಂಡ್ ಆಪ್ಷನಲ್ಲಿ. ಮತ್ತೆ ಟ್ಯಾಪ್ ಮಾಡ್ಕೊಂಡ್ರಿ ಅಂದರೆ ಎಲ್ಲವೂ ಕೂಡ ಏನಾಗಿರುತ್ತೆ ಅಂತಂದರೆ ಈ ಒಂದು ಬಿಗ್ ಲೆಟರ್ಗೆ ಕನ್ವರ್ಟ್ ಆಗಿರುತ್ತೆ. ನೀವು ಈ ಬಿಗ್ ಲೆಟರಲ್ಲಿ ಈ ರೀತಿ ಟೈಪ್ ಮಾಡ್ಕೊಬೇಕು ಅಂತ ಅಂದರೆ ಜಸ್ಟ್ ನೀವು ನಾರ್ಮಲ್ ಟೈಪ್ ಮಾಡ್ಕೊಂಡು ಲಾಂಗ್ ಪ್ರೆಸ್ ಮಾಡ್ಕೊಂಡು ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಬಿಗ್ ಲೆಟರ್ಗೆ ಕನ್ವರ್ಟ್ ಮಾಡ್ಕೊಬೋದು. ಮತ್ತು ಇಲ್ಲಿ ಥರ್ಡ್ ಟ್ರಿಕ್ ಬಂದು ನಿಮಗೆ ಒಂದು ನ್ಯೂ ಅಪ್ಡೇಟ್ ಆಗಿರುತ್ತೆ. ನೀವು ವಾಟ್ಸಪ್ನಲ್ಲಿ ಪ್ಲೇಸ್ಟೋರಲ್ಲಿ ಅಪ್ಡೇಟ್ ಮಾಡ್ಕೊಬೇಕಾಗತ್ತೆ. ನಿಮ್ಗೆ ಯಾರಾದರೂ ಮೆಸೇಜ್ನ ಮಾಡ್ತಾರೆ ಅಂದರೆ ಸ್ಪ್ಯಾಮ್ ಮೆಸೇಜ್ ಆಗಿರುತ್ತೆ. ಆ ಒಂದು ಸ್ಪ್ಯಾಮ್ ಮೆಸೇಜ್ನ ನೀವು ಓಪನ್ ಮಾಡ್ಕೊಂಡ್ರೆ ಇದು ನಾರ್ಮಲ್ ಮೆಸೇಜ್ ಆಗಿರುತ್ತೆ, ಸ್ಪ್ಯಾಮ್ ಮೆಸೇಜ್ ಆಗಿರೋದಿಲ್ಲ. ನೀವು ಆ ಟೈಮ್ನಲ್ಲಿ ಏನು ಮಾಡ್ಕೊಬೇಕಾಗತ್ತೆ, ಇಲ್ಲಿ ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗತ್ತೆ. ಆ ಒಂದು ಮೆಸೇಜ್ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗತ್ತೆ. ವಿಡಿಯೋನಾದರೂ ಆಗಿರ್ಬೋದು, ಆರ್ಟಿಕಲ್ ಆದರೂ ಆಗಿರ್ಬೋದು ಅಥವಾ ಪಿಕ್ಚರ್ ಆದರೂ ಆಗಿರ್ಬೋದು. ಲಾಂಗ್ ಪ್ರೆಸ್ ಮಾಡ್ಕೊಂಡು ನಂತರ ಟಾಪಲ್ಲಿ ನಿಮಗೆ 3 ಡೊಟೆಡ್ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ನ್ಯೂ ಆಪ್ಷನ್ ಬಂದಿರುತ್ತೆ ರಿಪೋರ್ಟ್ ಅಂತ. ಈ ಒಂದು ರಿಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಈ ಸ್ಪ್ಯಾಮ್ ಮೆಸೇಜ್ ತುಂಬ ಜನ ಇದೇ ರೀತಿ ರಿಪೋರ್ಟ್ ಮಾಡಿದ್ರು ಅಂದರೆ ಆ ಒಂದು ಅಕೌಂಟೇ ಬ್ಲಾಕ್ ಆಗುತ್ತೆ. ಈ ರೀತಿ ಸ್ಪ್ಯಾಮ್ ಮೆಸೇಜಸ್ಗಳು ಸ್ಪ್ರೆಡ್ ಆಗೋದೇನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ. ಈ ರೀತಿ ನೀವೇ ನೋಡೋದು ಅಂತ ಅಂದರೆ ಈ ಒಂದು ಆಪ್ಷನ್ನ ಯೂಸ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಾ ಇದ್ದು ನೆಕ್ಸ್ಟ್ ಥರ್ಡ್ ಟ್ರಿಕ್ ಬಂದು ಟಾಪ್ನಲ್ಲಿ 3 ಡೊಟೆಡ್ ಏನು ನೋಡ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಲಿಂಕ್ ಡಿವೈಸ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ಲಿಂಕ್ ಡಿವೈಸ್ ಅಂತ ಕೇಳ್ತು ಅಂದರೆ ಓಕೆ, ಬಟ್ ಲಾಗೌಟ್ ಅಂತ ಕೇಳ್ತು ಅಂತ ಅಂದರೆ ನಿಮ್ಮ ಒಂದು ವಾಟ್ಸಪ್ ಬಾರ್ ಕೋಡ್ನ ಏನು ಮಾಡ್ಕೊಂಡಿದ್ರೆ ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ಒಂದು ಮೆಸೇಜಸ್ಗಳನ್ನ ಅವರು ನೋಡ್ತಿದ್ದಾರೆ ಅಂತ ಅರ್ಥ. ಆ ಟೈಮ್ನಲ್ಲಿ ನೀವೇ ಮಾಡೋಕ್ಕಾಗತ್ತೆ ಅಂದರೆ ಲಾಗೌಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಟಾಪಲ್ಲಿ ನೀವು 3 ಡೊಟೆಡ್ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫೋರ್ತ್ ಟ್ರಿಕ್ ಬಂದು ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಗುತ್ತೆ ಅಂದರೆ ಅಕೌಂಟ್ ಅಂತ ಇರುತ್ತಲ್ಲ ಅಕೌಂಟ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಪ್ರೈವಸಿ ಅಂತ ಇರುತ್ತಲ್ಲ ಪ್ರೈವಸಿ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಪ್ರೈವಸಿ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಲೈವ್ ಲೊಕೇಶನಲ್ಲಿ ನನ್ ಅಂತ ಇರಬೇಕಾಗತ್ತೆ. 1 ಅಂತ ಆಯಿತು ಅಂತ ಅಂದರೆ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಲೊಕೇಶನ್ನ ಯಾರೋ ಟ್ರ್ಯಾಕ್ ಮಾಡ್ತಿದ್ದಾರೆ ಅಂತ ಅರ್ಥ. ಅಲ್ಲೂ ಕೂಡ ನೀವೇನಾಗುತ್ತೆ ಕ್ಯಾನ್ಸಲ್ ಅಥವಾ ಲಾಗೌಟ್ ಅಂತ ಕೇಳುತ್ತೆ. ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ನಿಮ್ಮ ಒಂದು ಲೊಕೇಶನ್ ಯಾರಿಗೂ ಕೂಡ ಶೇರ್ ಆಗೋದಿಲ್ಲ. ಲೈವ್ ಲೊಕೇಶನ್ ಯಾರಿಗೂ ಕೂಡ ಶೇರ್ ಆಗೋದಿಲ್ಲ. ಮತ್ತು ಇಲ್ಲಿ ಬ್ಲಾಕ್ಡ್ ಕಾಂಟ್ಯಾಕ್ಟ್ಸ್ ಅಂತ ಇರುತ್ತಲ್ಲ, ನಿಮಗೆ ಯಾರೋ ಮೆಸೇಜ್ ಮಾಡ್ತಿರ್ತಾರೆ ಅಂದರೆ ನಿಮ್ಗೆ ಇಷ್ಟ ಇರೋದಿಲ್ಲ. ಆ ಟೈಮಲ್ಲಿ ನೀವು ಅವ್ರ ನಂಬರ್ನು ಡಿಲೀಟ್ ಮಾಡಿರ್ತೀರ, ಬ್ಲಾಕ್ನು ಮಾಡಿಬಿಟ್ಟಿರ್ತೀರ. ಅವಾಗೇನಾಗುತ್ತೆ ನಿಮಗೆ ಮತ್ತೆ ನಂಬರ್ ಬೇಕು ಅನಿಸುತ್ತೆ, ಬಟ್ ನೀವು ಇಲ್ಲಿ ಸೆಟ್ಟಿಂಗ್ಸಲ್ಲಿ ಬಂದು ಇಲ್ಲಿ ಬ್ಲಾಕ್ಡ್ ಕಾಂಟ್ಯಾಕ್ಟ್ಸ್ನ ಹತ್ರ ನೀವು ಟ್ಯಾಪ್ ಮಾಡಿದ್ರಿ ಅಂದರೆ ಅವರ ನಂಬರ್ಸ್ ನಿಮಗೆ ಶೋ ಆಗುತ್ತೆ ಇಲ್ಲಿ. ಮತ್ತು ನಿಮಗೆ ಇಲ್ಲಿರುವಂಥ ಟಾಪಲ್ಲಿರುವಂಥ 3 ಆಪ್ಷನ್ಸ್ ನಿಮಗೆ ಗೊತ್ತಿರುವಂಥದ್ದು ಲಾಸ್ಟ್ ಸೀನ್ ಮತ್ತು ಪ್ರೊಫೈಲ್ ಫೋಟೋ ಮತ್ತು ಅಬೌಟು. ನಿಮ್ಮ ಒಂದು ಕಾಂಟ್ಯಾಕ್ಟಲ್ಲಿ ಇರುವಂಥವರಿಗೆ ಮಾತ್ರ ನಿಮ್ಮ ಒಂದು ಲಾಸ್ಟ್ ಸೀನ್ ಮತ್ತು ಪ್ರೊಫೈಲ್ ಫೋಟೋ ಶೋ ಆಗಬೇಕು ಅಂದರೆ ಎವ್ರಿ1 ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಮತ್ತು ಅಲ್ಲಿ ಮೈ ಕಾಂಟ್ಯಾಕ್ಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ಸಲ್ಲಿರೋರಿಗೆ ಮಾತ್ರ ಶೋ ಆಗುತ್ತೆ. ಎವ್ರಿ1 ಕೊಟ್ಟರೆ ಅಂದರೆ ನಿಮ್ಮ ಒಂದು ನಂಬರ್ ಯಾರ ಹತ್ರ ಇರುತ್ತೋ ಅವರಿಗೆಲ್ಲರಿಗೂ ಕೂಡ ನಿಮ್ಮ ಒಂದು ಫೋಟೋ ಶೋ ಆಗುತ್ತೆ. ಮತ್ತು ಇಲ್ಲಿ ನೀವು ನೋಡೋಕ್ಕಾಗತ್ತೆ ಬ್ಯಾಕಿಗೆ ಇರಬೇಕಾಗತ್ತೆ. ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಅನ್ನೆಸರಿ ವೀಡಿಯೋಸ್ಗಳಾಗಿರ್ಬೋದು, ಪಿಕ್ಚರ್ಗಳಾಗಿರ್ಬೋದು ಆಟೋಮೆಟಿಕ್ಲಿ ಡೌನ್ಲೋಡ್ ಆಗ್ತಿದ್ದಾವೆ ಅಂತಂದರೆ ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ಎಲ್ಲವನ್ನೂ ಕೂಡ ಅನ್ಟಿಕ್ ಮಾಡ್ಕೊಬೇಕಾಗತ್ತೆ. ಅನ್ಟಿಕ್ ಮಾಡ್ಕೊಂಡ್ರಿ ಅಂತ ಅಂದರೆ ಯಾವ ಮೆಸೇಜ್ ಕೂಡ ಯಾವುದೇ ಒಂದು ವೀಡಿಯೋ ಆಗಿರ್ಬೋದು, ಇಮೇಜ್ ಆಗಿರ್ಬೋದು ಆಟೋಮೆಟಿಕ್ಲಿ ಡೌನ್ಲೋಡ್ ಆಗೋದಿಲ್ಲ. ಆಡಿಯೋನೂ ಆಗಿರ್ಬೋದು. ನೀವು ಟ್ಯಾಪ್ ಮಾಡ್ಕೊಂಡು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಏನಾಗುತ್ತೆ ಅಂದರೆ ನಿಮಗೆ ಡೌನ್ಲೋಡ್ ಆಗುತ್ತೆ. ಈ ರೀತಿ ನೀವು ಏನಾಗುತ್ತೆ ಅಂದರೆ ಎಲ್ಲವನ್ನು ಕೂಡ ಅನ್ಟಿಕ್ ಮಾಡ್ಕೊಬೇಕಾಗತ್ತೆ. ಫೋಟೋ ಮಾತ್ರ ಡೌನ್ಲೋಡ್ ಆಗಲಿ ಅಂದರೆ ಫೋಟೋಗೆ ಬಿಡಬೇಕಾಗತ್ತೆ ಟಿಕ್ ಮಾಡಿಕೊಂಡು. ಮತ್ತು ವೈಫೈ ಕನೆಕ್ಟ್ ಮಾಡಿರ್ತೀರಲ್ವ ಆವಾಗ ಆಟೋಮೆಟಿಕ್ಲಿ ಎಲ್ಲವೂ ಕೂಡ ಡೌನ್ಲೋಡ್ ಆಗಬೇಕು ಅಂದರೆ ಇದನ್ನು ನೀವು ಏನಾಗುತ್ತೆ ಇನೇಬಲ್ ಮಾಡ್ಕೊಬೇಕಾಗತ್ತೆ. ಆವಾಗಲೂ ಕೂಡ ನಿಮಗೆ ಡೌನ್ಲೋಡ್ ಆಗಬಾರ್ದು ಅಂದರೆ ಇದನ್ನು ಡಿಸೇಬಲ್ ಮಾಡ್ಕೊಬೇಕಾಗತ್ತೆ.
ಡಿಸೇಬಲ್ ಮಾಡ್ಕೊಂಡು ನಂತರ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಬಾಟಮಲ್ಲಿ ನಿಮ್ಗೊಂದು ಆಪ್ಷನ್ ನಿಮಗೆ ಸಿಗುತ್ತೆ ಫೋಟೋ ಅಪ್ಲೋಡ್ ಕ್ವಾಲಿಟಿ ಅಂತ. ಆ ಒಂದು ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇದೊಂದು ಬೆಸ್ಟ್ ಟ್ರಿಕ್ ಅಂತಲೇ ಹೇಳ್ಬೋದು. ಬೆಸ್ಟ್ ಕ್ವಾಲಿಟಿನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಬೆಸ್ಟ್ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಯಾರಿಗಾದ್ರೂ ಫೋಟೋನ ಕಳಿಸಿದ್ರಿ ಅಂದರೆ ಅದು ನಾರ್ಮಲಾಗಿ ಸೆಂಡ್ ಆಗಿರುತ್ತೆ. ಬಟ್ ಒಂದು ಒಳ್ಳೆ ಕ್ವಾಲಿಟಿಲಿ ನೀವು ಸೆಂಡ್ ಮಾಡಬೇಕು ಅಂದರೆ ಇಲ್ಲಿ ಬೆಸ್ಟ್ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಅಂದರೆ ಒಂದು ಅವರೇಜ್ ಕ್ವಾಲಿಟಿಲಿ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಫೋಟೋ ಬೇರೆಯವರಿಗೆ ಸೆಂಡ್ ಆಗಿರುತ್ತೆ. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಟ್ಟು ಸಿಂಪಲ್ ಟಿಪ್ಸ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.